ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈಗ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ಸನಿಹದ ಗೆದ್ಲುಗುಡ್ಡೆ ಹೇಳುವಂಥ ಊರಿನಲ್ಲಿದ್ದೀವಿ. ರಿಪ್ಪನ್ಪೇಟೆ ಔಟ್ಸ್ಕರ್ಟ್ಸ್ ಅಂತ ಹೇಳ್ಬೋದು. ಇಲ್ಲಿ ಈ ರೈತರ ಹತ್ರ ನಾವು ಇನ್ನೊಂದು ಸರಿ ಬಂದಿದ್ವಿ. ಸೊ ಇವರು ಕಾಳುಮೆಣಸಿನಲ್ಲಿ ನಿಸ್ಸೀಮರು. ಕೇರಳದಿಂದ ಬಂದು ಇಲ್ಲಿ ಸೆಟ್ಲಾಗಿ ಇಲ್ಲಿ ಜಮೀನನ್ನು ಮಾಡಿ ಕಾಳುಮೆಣಸಿನಲ್ಲಿ ಭಾಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಸೊ ಜೋಸೆಫ್ ಚಾಕು ಅಂಥೇಳಿ. ಸೊ ಇಲ್ಲಿ ಒಂದು ನಾವು ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು, ಅಥವಾ ನಾವು ಇಲ್ಲಿಯ ಸ್ಥಳೀಯರಿಗೆ ಇಲ್ಲಿಯ ಮಣ್ಣು ಅಥವಾ ಇಲ್ಲಿಯ ಪರಿಸ್ಥಿತಿಯ ಸದ್ಬಳಕೆ ಮಾಡಿಕೊಂಡು ಈ ಥರದ್ದು ಸಾಧನೆ ಮಾಡೋಕ್ಕಾಗದೆ ಹೋಗಿದ್ದಾನೆ. ಇವರು ಎಲ್ಲಿಂದನೋ ಬಂದು ಇಲ್ಲಿ ಸೆಟ್ಲಾಗಿ ತಮ್ಮದಲ್ಲದ ಊರಿನಲ್ಲಿ ತಮ್ಮದಲ್ಲ ಬೆಳೆ ಹಂಗೆ ಕಾಳುಮೆಣಸು ಅವರದ್ದೇ ಬೆಳೆ. ಕೇರಳದಿಂದಲೇ ನಮಗೂ ಹೆಚ್ಚು ಅದರ ಪ್ರಚಾರ. ಸೊ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇಲ್ಲಿ ನಾವು ಮುಖ್ಯತಃ ಇವತ್ತು ಬಂದಿರೋದು ಬೇರೆ ಬೇರೆ ತಳಿಯ ಅನುಭವ, ಯಾವ ತಳಿ ಬೆಸ್ಟು ಯಾಕೆ ಇವರು ಭಾಳ ವರ್ಷದ ಅನುಭವ ಇದೆ. ಬನ್ನಿ ನಾವು ಜೋಸೆಫ್ ಅವ್ರನ್ನ ಮಾತಾಡ್ತೀವಿ. ಇಲ್ಲಿ ಅವರ ಪ್ರಯತ್ನದ ಒಂದು ಸಣ್ಣ ಝಲಕ್ಕನ್ನು ಮತ್ತು ತಳಿಯ ಕುರಿತಾದಂಥ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಜೋಸೆಫ್ ಅವರ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಹಿಂದೆ ನಮ್ಮ ಟಿ ವಿಯ ಪ್ರಾರಂಭದಲ್ಲಿ ಬಂದು ಮಾತಾಡಿದ್ವಿ. ಇಲ್ಲಿ ಸಿಲ್ವರ್ ಓಕ್ ಬಗ್ಗೆ ಮಾತಾಡಿದ್ವಿ. ಈಗ ನೋಡಿದರೆ ಸಿಲ್ವರ್ ಓಕಿಂದ ದೊಡ್ಡ ಕಾಡಾಗಿದೆ, ಭಾಳ ವ್ಯವಸ್ಥಿತವಾಗಿದೆ. ಸೊ ಅವಾಗೆಲ್ಲ ನಾವು ಬಂದಾಗ ಸಣ್ಣದಿತ್ತು. ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಸಾಕಷ್ಟಿದೆ. ನಮ್ಮ ನೇರ ಪ್ರಸಾರದಲ್ಲಿ ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಈಗ ಸರ್ ನಾವು ಸುಮ್ಮನೆ ಒಂದು ಬ್ರೀಫ್ ಆಗಿ, ನೀವು ಕೇರಳದಿಂದ ಯಾವ ಕಾಲದಲ್ಲಿ ಬಂದಿರೋದು? ಅಪ್ಪಾಜಿ ಬಂದಿರೋದು? ಹೌದು, 89ರಲ್ಲಿ ಬಂದರು. ಅವಾಗ ನೀವು ಹುಟ್ಟಿರಲಿಲ್ಲ? ಹೌದು, 89 ತಂದೆ ಜೊತೆ ಬಂದಿರೋದು. ಅವನ ಇಲ್ಲಿ 9ನೇ ಕ್ಲಾಸ್ ಓದ್ತಾ ಇದ್ದೆ. ಓಕೆ. ಹಾಂ. ಸೊ ನೀವು ಇಲ್ಲಿ ಬಂದು ಕನ್ನಡದವ್ರು? ಹೌದು. ಸೊ ಈಗ ಇಲ್ಲಿ ಬಂದು ಎಷ್ಟು ಎಕರೆ ಜಮೀನಿದು? ಫಸ್ಟಿಗೆ 12 ಎಕರೆ ಜಮೀನನ್ನು ತಗೊಂಡು ಅವಾಗ ಕಾಡಿತ್ತು. ಫಸ್ಟಿಗೆಲ್ಲ ರಬ್ಬರು, ಶುಂಠಿಯನ್ನು ಬೆಳೀತಿದ್ವಿ. ಓಕೆ. ನೀವು ರಬ್ಬರ್ ಶುಂಠಿಗೆ ಬಂದಿರೋದು. ಈಗೊಂದು ಹೇಳ್ತಾ ಇದ್ರಿ ಕೇರಳದಲ್ಲಿ ಬರೀ ಕಲ್ಲು, ಇಲ್ಲಿ ನೀವು ಮಣ್ಣು ಹುಡ್ಕೊಂಡ್ ಬಂದಿದ್ದು? ನಮ್ಮಪ್ಪ ಮಣ್ಣು ಹುಡ್ಕೊಂಡೇ ಬಂದಿರೋದು, ಒಳ್ಳೆ ಮಣ್ಣು ಹುಡ್ಕೊಂಡು. ಇಲ್ಲೂ ಕೆಳಗಡೆ ಕಲ್ಲ ಇದೆ, ಬಟ್ ಮೇಲ್ಮಣ್ಣಿದೆ. ಇದು ಒಂಥರ ಪಾಳು ಜಮೀನಾಗಿತ್ತನ. ಇದು ಏನಂತ ಅಡಿಕೆ ತೋಟ ಗಿಡ ಮಾಡುವಂಥದ್ದು ಏನೂ ಅಲ್ಲ ಅಂತಾನೆ ತೊಗೊಂಡಿದ್ದು. ವರ್ಷ ಹಾಳು ಬಿಟ್ಟಿದ್ರು ಅವರು. ಬೇಡ ಕಾಡಿತ್ತು, ಕುರ್ಚಿಲ್ ಕಾಡಿತ್ತನು. ಸೊ ನೀವು ಬಂದಿದ್ದು ರಬ್ಬರ್ ಹಾಕಿದ್ರೆ ಇಲ್ಲಿ? ರಬ್ಬರ್ ಇತ್ತಿದ್ದು 30 ವರ್ಷ ರಬ್ಬರ್ ಇತ್ತು. ಹೌದು, ರೀಪ್ಲಾಂಟ್ ಆದ್ಮೇಲೆ 2020ಯಲ್ಲಿ ಸಿಲ್ವರ್ ಹಾಕಿ ಕಾಳುಮೆಣಸು ಹಾಕಿರೋದು. ಓಕೆ. ಅಲ್ಲಿವರೆಗೆ ರಬ್ಬರೇ ಇತ್ತು. ನೀವು ಇದಕ್ಕೆ ಕಾಳುಮೆಣಸಿಗೆ ಬಂದಿದ್ದು ಯಾವಾಗಿಂದ? ನಾನೊಂದು 2010ರಿಂದನೇ ಕಾಳುಮೆಣಸು ಬೆಳೀತಾ ಬಂದೆ. ರಬ್ಬರ್ ಮೇಲಲ್ಲ, ಸಿಲ್ವರ್ ಮೇಲೆ ಬೆಳೀತಾ ಬಂದೆ. 2 ಎಕರೆ ಇಲ್ಲಿ ಬಿದ್ದ ಮರಗಳು, ಮಾವಿನ ಮರ, ಸಿಲ್ವರ್ ಮೇಲೆ ಮರದ ಮೇಲೆಲ್ಲ ನಡ್ತಿದ್ದೆ. ನಂತರ ಸಿಲ್ವರ್ 2 ಎಕರೆ ಎಲ್ಲ ಹಾಕೊಂಡು ಒಂದೊಂದು ತಳಿಗಳು ಹಾಕೊಳ್ತಾ ಬಂತು. ಅದರಲ್ಲೆಲ್ಲ ಕೈ ಸುಡ್ಕೊಂತು, ಆ ತಳಿಗಳು ಸರಿ ಆಗಲಿಲ್ಲ. ಈಗ ಇದು ಒಟ್ಟು ಎಷ್ಟು ಎಕರೆ ಸಿಲ್ವರು? ಇದೊಂದು 9 ಎಕರೆ ಇದೆ. 9 ಎಕರೆ ಇದೆ. ಒಂದು ಸ್ವಲ್ಪ ಅಡಿಕೆ ತೋಟನೂ ಮಾಡಿದ್ದೀರಿ? ಹೌದು, ಸ್ವಲ್ಪ. ಬಟ್ ಎಕ್ಸ್ಕ್ಲೂಸಿವ್ ಅಡಿಕೆ ತೋಟ ಇಲ್ಲ, ಒಂದು ಸ್ವಲ್ಪ ಮಾತ್ರ ಅಷ್ಟೇ. 1000 ಇದೆ. ಸೊ ಇದೆಲ್ಲ ಸಿಲ್ವರು. ಎಷ್ಟು ಸಿಲ್ವರ್ ಅಂತ ಎಷ್ಟು ಹಾಕೊಂಡು? 10 10 by 10. ಈಗ ಅದೇನು ಹತ್ರ ಆಯ್ತಾ ಅಂತ? ಇಲ್ಲ, ಕರೆಕ್ಟ್ ಇದೆ, ಪರವಾಗಿಲ್ಲ. 22-23 ಅಡಿಗೆ ಟಾಪ್ ಕಡ್ದಿದ್ದೀರಿ. ಅಲ್ಲಿ ಅದಕ್ಕಿಂತ ಮೇಲೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ. ಶೇಡ್ ಕಡ್ದು ಜಾಸ್ತಿ ಆಯಿತು, ಹಂಗಾಗಿ ಸ್ವಲ್ಪ ಎಲ್ಲ ಆಯ್ತು. ಈಗ ಗ್ರೀನಿಗೆ ಬಂದಿದೆ. ಓಕೆ. ಒಂದ್ಸರಿ ಶೇಡ್ ಪ್ರೂನಿಂಗ್ ಹೆಚ್ಚಾಗಿ. ಯಾವ ಟೈಮ್ನಲ್ಲಿ ನೀವು ಪ್ರೂನಿಂಗ್ ಮಾಡಿದ್ದೀರಿ? ಹೋದ ವರ್ಷ ಏಪ್ರಿಲಲ್ಲಿ ಮಾಡಿರೋದು. ಒಳ್ಳೆ ಮಳೆ ಇತ್ತು, ಆದರೆ ಅವಾಗ ಮಾಡಿದ್ದು ಜಾಸ್ತಿ ಆಯಿತು. ಇನ್ನೊಂದು 5-6 ಎಕರೆ ಜಾಸ್ತಿ ಬಿಡಬೇಕಿತ್ತು. ಓಕೆ. ಈಗ ಹೌದು, ನಾನು ಇನ್ನೊಂದು ಕೇಳ್ತೀನಿ. ಈಗ ನೀವು ಒಂದು ಕಡಿಯುವಾಗ ಕೆಳಗಡೆ ಕಾಫಿಗೆ ತೊಂದರೆ ಆಗೋದಿಲ್ಲ? ಅದು ಕೆಲವೆಲ್ಲ ಹೋಗ್ತದೆ, ಸರಿ ಆಗ್ತದೆ. ಆಮೇಲೆ ಸರಿ, ಅದು ಫಸ್ಟ್ ಒಂದ್ಸರಿ ಜಾಸ್ತಿ ಕಡಿಯೋತ್ತಿಗೆ ಅದರ ಮೇಲೆಲ್ಲ ಬೀಳುತ್ತೆ. ಇನ್ನು ಏನಾಗಲ್ಲ, ಇನ್ನು ಬ್ರಾಂಚಸ್ ಅನ್ನೋದು ಇದೆಯಲ್ಲ. ಓಕೆ. ಸೊ ಇನ್ನು ನೀವು ವಿಪರೀತ ಕಡಿಯೋಕ್ಕೆ? ಈ ವರ್ಷ ಕಡಿಯೋದೇ ಇಲ್ಲ, ನೆಕ್ಸ್ಟ್ ವರ್ಷ ಕಡಿತೀವಿ. ಇನ್ನಷ್ಟು ಕಡಿಯೋದೇ ಇಲ್ಲ. ಒಂದು ವರ್ಷ ಬಿಟ್ಟು ಒಂದು ಲೈನ್ ಕಡಿತೀವಿ, ಇನ್ನೊಂದು ವರ್ಷ ಇನ್ನೊಂದು ಲೈನ್ ಕಡಿತೀವಿ. ಈಗ ನಾವು ಅದನ್ನೇ ಕೇಳೋದಾದ್ರೆ, ಸಿಲ್ವರು ಅದೇನಾದ್ರು ಕಿತ್ತು ಬೀಳುವಂಥ ಸಮಸ್ಯೆ? ಹೌದು, ಸಿಲ್ವರ್ ನನ್ನದರಲ್ಲಿ ವರ್ಷಕ್ಕೊಂದು 5-10 ಒಣಗ್ತದೆ. ಅದ್ರ ಜೊತೆ ಬಳ್ಳಿ ನೋಡು ಹೋಗುತ್ತೆ. ಸ್ವಾಭಾವಿಕ ಒಂದು ಸಮಸ್ಯೆ ಸಿಲ್ವರ್ಗೆ. ಮತ್ತೆ ವಾಲದು, ಇದು ನಾವು ಕಡಿದಿಲ್ಲ ಅಂದ್ರೆ ಎಲ್ಲ ವಾಲ್ತದೆ, ಬುಡಲು ಹಾಗೆ. ಅದು ದೊಡ್ಡ ಸಮಸ್ಯೆ. ಹಾಗಾಗಿ ತಲೆ ಕಡಿಬೇಕು ಅನ್ನೋದು. ಬಟ್ ನೀವು ಸತತವಾಗಿ ತಲೆ ಕಡಿತಾ ಇದ್ರೆ ಮತ್ತೆ ಅದು ಇಲ್ಲಿ ಏನೋ ಸೈಡ್ ಬ್ರಾಂಚಸ್ 4-5 ನಿಲ್ಲಿಸ್ತೀವಲ್ಲ, ಏನಾಗೋದಿಲ್ಲ. ಸೊ ಹಾಗಾದ್ರೆ ಕಡಿಬೋದು. ಓಕೆ. ಬಟ್ ಬೇಸಿಗೆಲ್ಲೇ ಕಡಿತೀರಿ? ಹೌದು, ಮಳೆಗಾಲದಲ್ಲಿ ಮುಟ್ಟಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಇಲ್ಲಿ ಮಳೆ ಭಾಳ ಆಗ್ತದೆ. ಹೌದು, ಏಪ್ರಿಲ್ ಮೇ. ಸೊ ಈಗ ನಿಮ್ಮ ಆಯಿತು, ಸಿಲ್ವರ್ ಬಿಟ್ಟರೆ ಇನ್ಯಾವುದು ನಿಮಗೆ ಬೆಟರ್ ಆಪ್ಷನ್? ಸಿಲ್ವರ್ ಬಿಟ್ಟರೆ ಈಗ ಧೂಪ ಬೆಸ್ಟ್ ಅಂತ ಕಾಣುತ್ತೆ ನನ್ನ ಅನುಭವ. ಪಯ್ಯಾನಿ ಹಾಕಿದ್ದೀನಿ, ಪಯ್ಯಾನಿಗಿಂತ ಧೂಪನೇ ಇನ್ನೂ ಬೆಸ್ಟ್. ಪಯ್ಯಾನಿ ಅಷ್ಟು ದಪ್ಪ ಆಗ್ತದೆ, ಮತ್ತು ಎಲೆನೂ ಶೇಡು ಜಾಸ್ತಿ. ಓಕೆ. ಬಟ್ ಈಗ ನೀವು ಪಯ್ಯಾನಿನ ಅಥವಾ ಧೂಪನ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಕಾಫಿ ಹಾಕಕ್ಕೆ ಬೇಕಾದಷ್ಟು ನೆರಳು ಬರ್ತದೆ? ಬರ್ತದೆ.
10 ಹಾಕಿದರೆ ಒಳ್ಳೇದು. 10 12 12ಕ್ಕೆ ಹಾಕಿದ್ರೆ ಬರ್ತದೆ. ಸ್ವಲ್ಪ ಒಂದು 4 ವರ್ಷ ಹೋಗ್ಬೇಕು ಕಾಫಿ ಆಗ್ಲಿಕ್ಕೆ. ಹಾಂ ಹಾಂ, ಅಂದರೆ ಸ್ವಲ್ಪ ಹೈಟ್ ಗಿಡ ದೊಡ್ಡದಾಗಬೇಕು. ಅದಕ್ಕೆಲ್ಲ ಸಿಲ್ವರ್ ಬೆಸ್ಟ್. ಹೌದು, ನೆರಳು ಚೆನ್ನಾಗಿ ಚೆನ್ನಾಗಿ ಬರುತ್ತೆ. ಈಗ ನಾವು ಮೂಲತಃ ನಿಮ್ಮ ಹತ್ರ ಬಂದಿದ್ದು ತಳಿ ಅನುಭವಕ್ಕೆ. ನೀವು ತಳಿ ಸೆಲೆಕ್ಷನ್ ನಿಮ್ಮ ಏನೇನಾಯಿತು ಹೇಳಿ. ತಳಿ ಸೆಲೆಕ್ಷನ್ ಒಂದು 15 ವರ್ಷದಿಂದ ತಳಿ ಸೆಲೆಕ್ಷನ್ ಒಳ್ಳೆ ಹಿಂದೆಲ್ಲ ನಟ್ಟು ಹೋಗ್ತಿದ್ವಿ. ನೀವು ಕೇರಳದ ಎಕ್ಸ್ಪೀರಿಯನ್ಸ್? ಕೇರಳದಲ್ಲಿ ಇಲ್ಲ, ಇಲ್ಲಿ ಬಂದಮೇಲೆ ನನಗೆ ಕಾಳುಮೆಣಸು ಅಂದರೆ ತುಂಬ ಇಂಟ್ರೆಸ್ಟು. ಪನ್ನೀರನ್ನು ಹಾಕಿದ್ದು 6ನೇ ವರ್ಷಕ್ಕೆ ಹೋಗ್ತಾ ಇತ್ತು. ಅವಾಗಿಂದ ತಳಿ ಸೆಲೆಕ್ಷನ್ ಮಾಡಬೇಕು. ಪನ್ನೀರ್ ಒಂದು ಹಾಕಿ ಒಂದು 5-6 ವರ್ಷಕ್ಕೆ ಹೋಗೋದು, ಡ್ರೈನೇಜ್ ಇಲ್ಲ. ಮತ್ತು ನಂತರ ಈ ತಳಿ ಬೇರೆ ತಳಿಗಳನ್ನ ಮಾಡಬೇಕು ಅಂತ ನಾನೇ ಒಂದು 2 ಎಕರೆ ಹಾಕೋದು ಸಿಲ್ವರು. ಎಲ್ಲ ತಳಿಗಳನ್ನು ಪನ್ನೀರ್ 1 ಹಿಡಿದು ಪನ್ನೀರ್ 7 ನಂತರ 7 ತಂಗ. ಅವಾಗ 2008-10ರಲ್ಲಿ 7 ತಂಗ ಇತ್ತು. 7 ತಂಗ ಹಾಕಿದೆ. ಆಮೇಲೆ ಗಿರಿಮುಂಡ, ಶ್ರೀಗರ, ಸುಬಗರ ಇವೆಲ್ಲ ಹಾಕಿದ್ರು. ಅದು ಅಷ್ಟು ಇರಲಿಲ್ಲ. 2 ಹಾಕಿದ್ದೆ ನಾನು. ಅವಾಗ ನಡೋದಂದರೆ ಗುಂಡಿ ಮಾಡಿ ಆಳದಲ್ಲಿ ನಡ್ತಿದ್ವಿ. ಅದು ಹೋಗೋದು ಅವಾಗ ಸಣ್ಣ ಇದಿಲ್ಲ, ಅದನ್ನ ಎತ್ತರ ಮಾಡೋದು. ಬಹುಶಃ ಅದನ್ನೆಲ್ಲ ನಿಮಗೆ ಬೆನ್ನತ್ತಿ ರೂಢಿ ಮಾಡಿಸಿದ್ದು ವೇಣುಗೋಪಾಲ್. ಹೌದು, ಎತ್ತರ ನಾಟಿ ಮಾಡ್ರಿ, ಆಳಕ್ಕೆ ಬೇಡ ಅಂತ. ನಂತರ ನಾನು 2016ರಲ್ಲಿ P5 ಅಂತ ಒಳ್ಳೆ ತಳಿ ಏನೋ ಅಂತ ಒಂದು ವರ್ಷ 2 ವರ್ಷ ವಾಚ್ ಮಾಡಿದ್ದಷ್ಟೇ. P5 9. ಎಲ್ಲಿ ನೋಡಿದ್ರಿ ಅದನ್ನ? ನಾನು ಇಲ್ಲಿ ನಟ್ಟಾಗ ಒಂದು P5 ಚೆನ್ನಾಗಿತ್ತು, ಕುದ್ದಸರ. ಅದು ಶೇಡಲ್ಲಿ ಬರುತ್ತೆ ಏನೋ ಅಂತ ನಾನು 2 ವರ್ಷದಲ್ಲಿ ಸೆಲೆಕ್ಟ್ ಮಾಡಿ ತೊಗೊಂಡೋಗಿ ನಟ್ಟೆ. 9 ಎಕರೆ. 9 ಎಕರೆ ಇನ್ನೊಂದು ತೋಟ ಇದೆ ಅಂದು ಅಲ್ಲಿ ನಟ್ಟೆ. ಅಲ್ಲಿ 6ನೇ ವರ್ಷ 100 ಕ್ವಿಂಟಲ್ ಎಲ್ಲ ಬಂತು. ಆದರೆ ಅದು 7ನೇ ವರ್ಷದಿಂದ ಎಲ್ಲ ಸೇರಿ ಬಂದು ಹೋಗ್ಬಿಡ್ತು. ಅದರಲ್ಲಿ 2 ಹೋಗಿರಲಿಲ್ಲ. ಅಂದರೆ P5 ಅದು ಸೆಲೆಕ್ಷನ್ನಿಗೆ ನಾನು ಒಂದು 4-5 ವರ್ಷ ವಾಚ್ ಮಾಡಬೇಕಿತ್ತು. ನಂತರ ಸೆಲೆಕ್ಟ್ ಮಾಡಿ ತಗೊಂಡೋಗಿ ನೋಡಿ. ನೀವು ಸಡನ್ ಆಗಿ ಮಾಡಿದ್ರಿ. ಅದೇ ತಳಿ ಸೆಲೆಕ್ಷನ್ನಲ್ಲಿ ಹೋಗಿರೋದು ನಾನು ಸ್ವಂತ ನಾನೇ. ಸೊ ಹಂಗಾರೆ P5 ಹೋಯ್ತು. ಬಟ್ ಅದೇ ಇದರಲ್ಲಿ P2 ಉಳ್ಕೊಂಡಿದೆ. ಈಗ ಅದು P2 ಆಗಿ ಒಂದು 5-6 ವರ್ಷ ಆಗಿದೆ. ಈಲ್ಡಿಂಗ್ ಶುರುವಾಗಿದೆ. ಅಂದರೆ ನೀರಿಲ್ಲ, ಡ್ರೈ ಲ್ಯಾಂಡಲ್ಲಿ ತಾನಾಗೇ ಬರ್ತಿದ್ದಾವೆ. ಇಷ್ಟು ಟ್ರೀಟ್ಮೆಂಟ್ ಇಷ್ಟೆಲ್ಲ ಫೋಕಸಲ್ಲಿ ಕೊಡೋಲ್ಲ. ಅಲ್ಲೊಬ್ಬ ಇರ್ತಾನೆ. ನೀರು ತುಂಬ ಕಮ್ಮಿ. ಓಪನ್ ವೆಲ್ಲು ದಿನಕ್ಕೆ ಅರ್ಧ ಗಂಟೆ ನೀರು ಕೊಡೋದು ಅಷ್ಟೇ. 2 ಲೀಟ್ರ್ 3 ಲೀಟ್ರ್ ಒಂದು ವಾರದಲ್ಲಿ ಅಷ್ಟೇ. ಅದು ಸರಿಯಾಗಿದೆ. P2 ಆ ಲೆಕ್ಕದಲ್ಲಿ ಈಗ ನಿಮಗೆ ಈ ತಳಿ ನಾವು ಈಗ ನಿಮ್ಮ ಪ್ರೀತಿಯ ತಳಿಗಳು ಯಾವ್ಯಾವುದು? ನನ್ನ ಈಗಿನ ಪ್ರೀತಿಯ ತಳಿ ನಿಜವಾಗ್ಲೂ P9. ಅಲ್ಲ, ಅದು ಲಾಸ್ಟಿಗೆ ಬರುವ. ನೀವು ಈಗ ಒಂದು 5 ತಳಿ, ನೀವು ಮಿನಿಮಮ್ ಒಂದು 5 ಅಂತೂ ಮೇಂಟೈನ್ ಮಾಡ್ತೀರಾ. ಒಂದೇ ಇಡಬಾರ್ದು, ಸೇಫ್ ಅಲ್ಲ. 5 ಮಾಡಿದ್ರೆ ನೀವು ಯಾವ್ಯಾವ ಸೆಲೆಕ್ಟ್ ಮಾಡ್ತೀರಿ? P1 ಹೆಂಗೆ? P1 ಪರವಾಗಿಲ್ಲ. ಫಸ್ಟ್ ಹೈಬ್ರಿಡ್ ತಳಿ ಆದರೆ ಒಳ್ಳೆ ತಳಿನೇ ಅದು. ಅದಕ್ಕಿಂತ ಬೆಟ್ರ್ ಈಗ ನನಗೆ ಅನಿಸಿದ್ದು P2. P1 ಒಳ್ಳೇದು ಅಂತ ಯಾಕೆ ಹೇಳ್ತೀರಿ? ಇಳುವರಿ, ಉದ್ದಸರ, ಹಾರ್ವೆಸ್ಟಿಂಗ್ ಈಸಿ. ಹಾರ್ವೆಸ್ಟಿಂಗ್ ಓಪನಿಗೆ ಅದು ಒಳ್ಳೆಯದು. P1 ಓಪನ್ ಪ್ಲೇಸ್, ಬೆಳಕು ಚೆನ್ನಾಗಿದೆ. ತೋಟಗಳಲ್ಲಿ ನನ್ನ ಇದರಲ್ಲಿ ತೋಟಗಳಲ್ಲಿ ಸೂಟಬಲ್ ಅಲ್ಲ ಅದು. ಅಂದರೆ 8-7ಕ್ಕೆಲ್ಲ P1 ಹಾಕಿದರೆ ಈಲ್ಡಿಂಗ್ ಬರೋದು ಇಲ್ಲ. ಸಪ್ಪು ಬೆಳ್ಕೊಳತ್ತೆ ಹೊರತು ಅದು ತೆಗಿತಾರೆ. ಅರ್ಧ kg 1 kg ತೆಗಿತಾರೆ. ಅದೆಲ್ಲ ಇದು ವರ್ಕೌಟ್ ಆಗೋದಿಲ್ಲ. ಇಲ್ಲ. ನೀವು ಹೇಳೋದು 3 kg ಬೆಳಕು ಸಾಕಷ್ಟು ಬೆಳಕಿದ್ರೆ ಮಾತ್ರ P1ಗೆ ಹೋಗ್ಬೇಕು. ಒಂದು ಆಮೇಲೆ ಮತ್ತೆ ಇದು P1 ತಡ್ಕೋತದ ಈ ರೋಗ? ಸ್ವಲ್ಪ ಕಮ್ಮಿ. ರೋಗ ಸ್ವಲ್ಪ ಕಡಿಮೆ, ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ, ಸ್ವಲ್ಪ ಮಟ್ಟಿಗೆ ಇದೆ. ಆದರೆ ಪೂರ್ತಿ ಏನಲ್ಲ. ಈ ನಿಮ್ಮ ಕರಿಮುಂಡ ಥರ ಎಲ್ಲ ಪಟ್ಟಂತ ಹೋಗೋದಿಲ್ಲ. P1 ತಡ್ಕೋತದೆ. ಇಳುವರಿ ಎಲ್ಲಕ್ಕಿಂತ ಮುಖ್ಯ ಇಳುವರಿ. ಓಕೆ, P1 ಆಯಿತು. ಆಮೇಲೆ P2 ಬೆಸ್ಟ್. ರೋಗ ನಿರೋಧಕ ಶಕ್ತಿ ಇರುವಂಥ ಈಲ್ಡಿಂಗಲ್ಲೂ P1ಗೆ ಮೀರಿಸುತ್ತೆ ಅದು. P2 ಬಟ್ ಸಣ್ಣ ಸರ ಅಂದರೆ ಸಿಕ್ಕಾಪಟ್ಟೆ ಬರುತ್ತೆ. ಲೀಟರ್ ವೇಟ್ ಜಾಸ್ತಿ. ಮತ್ತು ರೋಗ ಅದು P1 ಹೋದರೂ P2 ಹೋಗಲ್ಲ. ಎಲ್ಲ ಹೋದರೂ P2 ಹೋಗಲ್ಲ. ಅದೊಂದು P2 ಅನುಭವದಲ್ಲಿ ನನಗೆ ಗೊತ್ತಾಗಿರೋದೇ ಅದು. ಈಗ ನೆರಳು ತಡ್ಕೊಳ್ತದೆ ಅದು. ನೆರಳಲ್ಲೂ ಶಾರ್ಟ್ ನೆರಳಲ್ಲೂ ಬರುತ್ತೆ. ಅಡಿಕೆ ತೋಟ P2 ಬೆಸ್ಟ್. ಅಡಿಕೆ ತೋಟ ಅದರಲ್ಲೂ ಸ್ವಲ್ಪ ಹಳೆ ತೋಟ ಆಗ್ಬಿಟ್ರಂತೂ P2 ಬೆಸ್ಟ್. ಎಲ್ಲ ಬಳ್ಳಿ ಹೋದರೂ ಅದು ಹೋಗಲ್ಲ. ಅದೊಂದು ಎಲೆ ಸಣ್ಣ, ಇಡೀ ಗಿಡ ತುಂಬ ಲೀಟರ್ ವೇಟು ಜಾಸ್ತಿ, ಕೀಳಕ್ಕೂ ಈಸಿ. ಅಂದರೆ ಅಷ್ಟು ಸಣ್ಣ ಸರ ಅಲ್ಲ, ಮೀಡಿಯಮ್. ಓಕೆ, ಹಂಗಾದ್ರೆ P1 ಆಯಿತು, P2 ಆಯಿತು. ನೆಕ್ಸ್ಟ್ P9. ಈ ಮಧ್ಯದೆಲ್ಲ 4, 5, 6 ಎಲ್ಲ ಡ್ರಾಪ್. 8 ಪರವಾಗಿಲ್ಲ ಸರ್. 8 ಈಗ ನನ್ನ ಹತ್ರ ಇದೆ ಒಂದು 5-6 ಬಳ್ಳಿ. ಇದು ಈಲ್ಡಿಂಗ್ ಈ ವರ್ಷ ಒಂದು ಬಳ್ಳಿ ಚೆನ್ನಾಗಿತ್ತು ಈಲ್ಡಿಂಗ್. ರೋಗದ ಬಗ್ಗೆ ಹೇಳೋಕ್ಕೆ ನನಗೆ ಅಷ್ಟು ಗ್ಯಾರಂಟಿ ಇಲ್ಲ. ನಿಮಗೆ ನಾನು ಇನ್ನೊಂದು ತೋಟದಲ್ಲಿ ನನ್ನ 5 ಹೋದ ತೋಟದಲ್ಲಿ ಒಂದು 5 ವರ್ಷ ಹಿಂದೆ ಇಟ್ಟು ಹಾಕಿದ್ದೆ. ಇಟ್ಟು ಹಾಕಿದಲ್ಲಿ ಕೆಲವುದೆಲ್ಲ ಹೋಗಿದ್ದಾವೆ. 1-2 ಬಳ್ಳಿ ಮಾತ್ರ ಇದ್ದಾವೆ. ಅಲ್ಲಿ ಟೆಸ್ಟಿಂಗ್ ಹಾಕಿರೋದು. P9 ಬೆಸ್ಟ್ ವೆರೈಟಿ. ನಾನೊಂದು 6 ವರ್ಷ ಇದೆಲ್ಲ P9 ಒಂದು 4 ವರ್ಷದ ಬಳ್ಳಿ. 10 ಬಳ್ಳಿ ಸಿಕ್ಕಿತ್ತು, 2 ಬಳ್ಳಿ. ಅಲ್ಲಿಂದ
ಎರಡೇ ಬಳ್ಳಿ ಕೊಟ್ಟಿರೋದು. ಅದನ್ನು ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡಿ 2 ಬಳ್ಳಿನೇ ಒಳ್ಳೆ ಫಾಸ್ಟಾಗಿ ಗ್ರೋತ್, ಕಟ್ಟಿ ಮಾಡಿ ಫಾಸ್ಟ್ ಗ್ರೋತು. 2ನೇ ವರ್ಷನೇ ಎಲ್ಡಿ ಶುರು ಆಯಿತು. ಅದು ದಪ್ಪ ಕಾಳು, ಅದು ಪರವಾಗಿಲ್ಲ ಚೆನ್ನಾಗಿದ್ದಿಲ್ಲ ಅಂತ ನಾನು ಮಲ್ಟಿಪ್ಲಿಕೇಶನ್ ಮಾಡಿ ನಟ್ಟೆ. ಆದರೆ ಅದು 6 ವರ್ಷದಿಂದ ವಾಚ್ ಮಾಡ್ತಾ ಇದ್ದೀನಿ. ಒಳ್ಳೆ ಇಲ್ಡಿಂಗು, ಇಲ್ಲಿಗೂ ಸ್ಟೇಬಲ್, ಎಲ್ಲ ವರ್ಷ ಒಂದೇ ಥರ ಬರುತ್ತೆ. ಒಂದೇ ಥರ ಬರ್ತದೆ. ಹೌದು, ವರ್ಷನೂ ಒಂದೇ ಥರ ಬರುತ್ತೆ. P1 P2 ದಲ್ಲಿ ಒಂದು ವರ್ಷ ಟನ್ನು ವೇರಿಯೇಷನ್ ಇದೆ. P9 ದಲ್ಲಿ 6 ವರ್ಷದಿಂದ ನೋಡಿದ್ದೀನಿ, ಇಲ್ಡಿಂಗಲ್ಲಿ ವೇರಿಯೇಷನ್ ಇಲ್ಲ, ಒಂದೇ ಥರ ಬರುತ್ತೆ. ಹೌದು. ಈ ವರ್ಷ ನಿಮಗೆ ಭಾಳ ಹೆವಿ ಕ್ರಾಪ್ ಇತ್ತು ಕಾಣುತ್ತೆ. ಹೆವಿ ಕ್ರಾಪ್ ಇದೆ ಈ ವರ್ಷ. ಟನ್ ಅಷ್ಟು ಆಯಿತು. ಆದರೆ ಮುಂದಿನ ವರ್ಷ ಇಲ್ಡಿಂಗ್ ಕಮ್ಮಿ ಆಗುತ್ತೆ. ಎಷ್ಟಾಯ್ತು? 10 ಟನ್ ಆಯಿತು. 10 ಟನ್ ಆಯ್ತು, 4 ಕ್ವಿಂಟಲ್. ಹೌದು. ಓಕೆ, ಎಷ್ಟು ಎಕರೆಗೆ ಸಾಮಾನ್ಯ? ಇದು 9 ಎಕರೆಗೆ. 9 ಎಕರೆಗೆ, 100 ಎಕರೆಗೆ 1 ಟನ್ಗಿಂತ ಹಂಗೆ ಕೇಳಿದರೆ ಎಲ್ಲ ಬಳ್ಳಿಗಳು ಇನ್ನೂ ಪೂರ್ತಿ ಹೋಗಲಿಲ್ಲ, ಇನ್ನೂ ಟೈಮ್ ಇದೆ. ಹೌದು, ಇನ್ನೊಂದು 2 ವರ್ಷ ಬೇಕು ನಿಮ್ಗೆ ಪೂರ್ತಿ ಇದ್ರದ್ದು ಕೆಪಾಸಿಟಿ ಬರೋದಕ್ಕೆ. ಆ ಲೆಕ್ಕದಲ್ಲಿ ನೀವು ಸರಿಯಾಗಿ ಇದೆಲ್ಲ ರೆಡಿ ಆದರೆ ಒಂದು ಇದು 15 ಟನ್ನಿಗೆ ಬರುತ್ತೆ. ಸೊ P2 ಇದನ್ನು ಓಕೆ. P9 ದಲ್ಲಿ ನಿಮಗೆ ಇಳುವರಿ P1ಗೆ ಹೋಲಿಸಿದ್ರೆ ಕಡಿಮೆನಾ? P1ಗಿಂತ ಜಾಸ್ತಿನೇ ಇಲ್ದು, ಜಾಸ್ತಿನೇ. ಅದು ಪ್ರತಿ ವರ್ಷ ಬರ್ತದೆ. ಅದು ಪ್ರತಿ ವರ್ಷ P1ಗಿಂತ ಜಾಸ್ತಿ P9. ಬಳ್ಳಿ ಸೋತೋಗೋದಿಲ್ಲ? ಇಲ್ಲ, ಬಳ್ಳಿ ಜಸ್ಟ್ ಹಳದಿ ಆದರೂ ಡಿಸೆಂಬರ್ ಜನವರಿ ಫೆಬ್ರವರಿ ಹಳದಿ ಆದರೂ ಮತ್ತೆ ಗ್ರೀನಿಗೆ ಬರುತ್ತೆ. ಅದು ನೀವು ಹಾರ್ವೆಸ್ಟಿಂಗ್ ಮುಗಿದ್ಮೇಲೆ ಸಾಮಾನ್ಯ ಫೆಬ್ರವರಿ ಹಾರ್ವೆಸ್ಟಿಂಗ್, ಫೆಬ್ರವರಿ ಅವಾಗೆಲ್ಲ ಸ್ವಲ್ಪ ಗ್ರೀನಿ ಬರುತ್ತೆ. ಒಳಗಿನ ಎಲೆಗಳೆಲ್ಲ ಹಳದಿ ಬರುತ್ತೆ, ಕೆಲವು ಇಷ್ಟ ಆಗುತ್ತೆ. ಆಮೇಲೆ ಗ್ರೀನಿ ಬರುತ್ತೆ. ಇದು ಇನ್ನೂ ಎಲೋಯಿಶ್ ಇತ್ತು. ಇದು ಬಿಸಿಲು ಹೊಡ್ತಾ ಎಲ್ಲ ಈಗ ಗ್ರೀನಿ ಬಂದಿದೆ. ಗ್ರೀನಿ ಬಂದಿದೆ. ಸೊ ಹಾಗಿದ್ರೆ P9 ಬೆಸ್ಟ್ ವೆರೈಟಿ. ಅವರು P1 ಅನ್ನು ಮೀರಿಸುತ್ತೆ. ಅದು ಇನ್ನೊಂದು 2-3 ವರ್ಷದಲ್ಲಿ P1ಗಿಂತ ಮೀರಿಸಿ P9 ನಂಬರ್ ಒನ್ ಬರುತ್ತೆ. ಅವರು ಅಸೋಸಿಯೇಷನ್ ರಿಲೀಸ್ ಮಾಡುತ್ತೆ ಹೇಳಿ ಡ್ರೀಮ್ ವೆರೈಟಿ ಅಂತ. ಓಕೆ, ಡ್ರೀಮ್ ವೆರೈಟಿಯಿಂದನೇ ಇಳಿಸಿರೋದು. ಓಕೆ, ಅದು ನನಗೆ ನನ್ನ ಅನುಭವದಲ್ಲಿ ಡ್ರೀಮ್ ವೆರೈಟಿನೇ. ಓಕೆ, ನಮಗೇನು P1 ಮೇಲೆ ಏನು ಸಿಟ್ಟಿಲ್ಲ, ಬಟ್ ಅಷ್ಟು ವರ್ಷದಿಂದ ಒಬ್ಬನೇ ಆಳ್ತಾ ಇದೆಯಲ್ಲ, ನಮ್ಗೆ ಅದಕ್ಕೊಬ್ಬ ಚಾಲೆಂಜರ್ ಬೇಕಂತ. ಚಾಲೆಂಜಿಂಗ್ ಕೊಡ್ತಾನೆ ಬೇಕು. ಇದಂದ್ರೆ P9 ಕೊಡ್ಬೋದು. ಆಮೇಲೆ P10 ಪರವಾಗಿಲ್ಲ, ಬೆಸ್ಟ್ ವೆರೈಟಿ. ಉದ್ದ ಸರ 11-12 ಇಂಚ್ ಉದ್ದ ಬರುತ್ತೆ. ಓಕೆ, ಮತ್ತೆ ಹೌದು, ಮತ್ತೆ ಸ್ವಲ್ಪ ಅಗಲ ಬರುತ್ತೆ ಬ್ರಾಂಚಸ್. ಅದು ಈ ವರ್ಷ ನನಗೆ ಬಿಸಿಲಿಗೆ ಎಲೋಯಿಶೇ ಆಗಿಲ್ಲ. ವೆದರ್ ವೇರಿಯೇಷನ್ಗೆ ಸೆಟ್ ಮಾಡಿ ರಿಲೀಸ್ ಮಾಡಿರೋದು ಒಂದರಿಂದ ಇರ್ಬೋದೇನೋ, ಅದು ಎಲೋಯಿಶ್ ಆಗಿಲ್ಲ. P9 ಮತ್ತು P10 ಎಲೋಯಿಶ್ ಆಗಿಲ್ಲ. P9 ಆದರೂ ಅದು P10 ಎಲೋಯಿಶೇ ಆಗಿಲ್ಲ, ಬಿಸಿಲಿಗೆ ಹಸಿರಾಗಿತ್ತು. ಹೌದೌದು, ಈ ಒಣ ಪ್ರದೇಶಕ್ಕೆ. ಸೊ ಹಾಗಿದ್ರೆ ನಿಮ್ಮ ಲೆಕ್ಕದಲ್ಲಿ P10 ಬಟ್ ನೋಡ್ಬೇಕಿನ್ನು. ಹೌದು, ಬಟ್ ಇದು ಫೀಲ್ಡ್ ಎಸ್ಟಾಬ್ಲಿಷ್ಮೆಂಟು ಕಷ್ಟ ಅಂತ ಹೇಳೋದು ಏನು? ಯಾವುದು P10 ಇಲ್ಲ, ಈಗ ಹಳದಿ ಆಗಲಿಲ್ಲ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಇನ್ನೇನು ಬೇಕು. ಈ ವರ್ಷದ ಟೆಂಪರೇಚರ್ಗೆ ಜಗಲಿಲ್ಲ ಅಂದ್ರೆ ಇಳುವರಿ ಚೆನ್ನಾಗಿದೆ. ಅದೇ ಇಳುವರಿ ಚೆನ್ನಾಗಿದೆ. ಅಂದರೆ P9 ಅಷ್ಟು ಹತ್ತತ್ರ ಒಳಗೆ, P9ಗೆ ಒಳಗೆಲ್ಲ ಕಾಳು ಜಾಸ್ತಿ ಹೊರಗೆ ಕಾಣಲ್ಲ. P10 ಉದ್ದ ಸರ ಬ್ರಾಂಚಸ್, ಉದ್ದ ಸರ ತುಂಬ ಆಗಲ್ಲ, ಸಿಲಿಂಡರ್ ದೊಡ್ಡದಾಗ್ತದೆ. ಅವಾಗ ನಿಮಗೆ ಸ್ಪೇಸಿಂಗ್ ಭಾಳ ಕಡಿಮೆ ಇದ್ರೆ ಸೆಲ್ಫ್ ಶೇಡಿಂಗ್ ಆಗ್ಬೋದು. ಹಾರ್ವೆಸ್ಟಿಂಗ್ ಈಸಿ, ಉದ್ದ ಸರ ಅಲ್ಲ. ಮತ್ತು ಲಿಟರ್ ವೇಟು ಜಾಸ್ತಿ. ಅದು ಈ ವರ್ಷ ನಾನು ಕಿತ್ತಿದ್ದು ಲಿಟರ್ ವೇಟು ಜಾಸ್ತಿ. P10 ಕೂಡ ಒಂದು ಪ್ರಾಮಿಸಿಂಗ್ ವೆರೈಟಿ ಅಂತ ಹೇಳ್ತೀರಿ. ಓಕೆ, ಇನ್ನು ವಿಜಯನು ಒಳ್ಳೆ ತಳಿ. 5 ತಳಿ ಎಲ್ಲ ಅದೇ: P1 P2 P8 P10 P9 ವಿಜಯ್. ಇಷ್ಟು ತಳಿಗಳು ಬೆಸ್ಟ್ ತಳಿಗಳು ಅಂತ ಹೇಳ್ಬೋದು. ಓಕೆ, ಇನ್ನು ನೀವು ಈ ರೈತರ ತಳಿಗಳು ಹೇಳುವಂಥದ್ದು ಟ್ರೈ ಮಾಡಿದ್ರೆ ಕುಂಬಂಗಲ್ ಇದೆ ನನ್ನ ಹತ್ರ. ಅಲ್ಲ, ನೀವೇ ಮಾಡಲಿಲ್ಲ ಅಂದ್ರೂ ನೀವು ಹೋದಾಗ ನಿಮ್ಮ ಕಣ್ಣು ಅದನ್ನೇ ನೋಡ್ತಾ ಇರುತ್ತೆ. ಬೇರೆ ತೋಟಕ್ಕೆ ಹೋದಾಗ ಅವ್ರು ಏನೇ ಹೇಳಿ ನಿಮ್ಮದೊಂದು ಜಡ್ಜ್ಮೆಂಟ್ ಇರುತ್ತೆ, ಇದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಹೇಳುವಂಥದ್ದು. ಆದ ರೀತಿಯಲ್ಲಿ ಕುಂಬಂಗಲ್ ಇದೆ ನನ್ನ ಹತ್ರ. 2-4 ವರ್ಷ ಆದರೂ ಇದ್ರ ಜೊತೆ ನಟ್ಟಿರೋದು, ಇನ್ನೂ ಇದ್ರ ಮೇಲೆ ಹೋಗಿಲ್ಲ. ಇದ್ರ ಜೊತೆಗೆ ಈ P9 ಜೊತೆಗೆ ನಟ್ಟಿರೋದು, ಇನ್ನೂ 10 ಅಡಿ ಮೇಲೆ ಹೋಗಿಲ್ಲ. ಈಲ್ಡಿಂಗ್ ಇದೆ, 10 ಅಡಿ ಮೇಲೆ ಹೋಗಿಲ್ಲ. ಹೈಟ್ ಹೋಗೋದಿಲ್ಲ, ಗ್ರೋತ್ ಕಮ್ಮಿ. ಗ್ರೋತ್ ಅಲ್ಲ, ಈಲ್ಡಿಂಗ್ ಜಾಸ್ತಿ ಇರೋದ್ರಿಂದ ಇರಬಹುದೇನೋ. ಮೇಲಕ್ಕೆ ಹೋಗೋದು ಸ್ವಲ್ಪ. ಇಳುವರಿ ಚೆನ್ನಾಗಿತ್ತು ಅಂದ್ರೆ ಹೈಟ್ ಹೋಗಲ್ಲ. ಹೈಟ್ ಹೋಗಲಿಲ್ಲ, ಅಷ್ಟು ಇಳುವರಿ ಕಡಿಮೆ. ಸ್ಕ್ವೇರ್ ಫೀಟಿಗೆ ಇಳುವರಿ ಚೆನ್ನಾಗಿ ಬಂದು ಹೈಟ್ ಹೋಗೋದಿಲ್ಲ. ಓಕೆ, ಆಮೇಲೆ ಸಿಗಂದಿನೇನು ನನ್ನ ಹತ್ರ 2-3 ಬಳ್ಳಿ ಸಣ್ಣ ಬಳ್ಳಿಗಳಿದೆ. ನಾನು ಅಷ್ಟು ಹಾಕಿಲ್ಲ, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬೇಡ. ಆಮೇಲೆ ಮತ್ತೆ ಯಾವ್ದಾದ್ರು ರೈತರ ತಳಿಯನ್ನ ಮೊದಲೇ ಚೋಳಮುಂಡಿ ನನ್ನ ಹತ್ರ ಇದೆ. ಚೋಳಮುಂಡಿ ಎಷ್ಟು ಚೆನ್ನಾಗಿದೆ. ಒಂದು 20 kg 25 kg ಹಸಿ ಬಂದಿದೆ ಒಂದೊಂದು ಬಳ್ಳಿಯಲ್ಲಿ. ಚೋಳಮುಂಡಿ ಅಂದರೆ 6-8 kg ತನಕ ಅದು ಸಿಕ್ಕಿದಾವೆ. ಅದು ಕಾಯಿಲೆ ಕಮ್ಮಿ, ಬಿಸಿಲಿಗೂ ಏನಾಗಲ್ಲ. ಅಂದರೆ ಕೀಳಕ್ಕೆ ಹಾರ್ವೆಸ್ಟಿಂಗ್ ಸ್ವಲ್ಪ ಟೈಮ್ ತಗೊಳುತ್ತೆ. P1 ಅರ್ಧ ಗಂಟೆ ಕೀಳೋದು, ಇದು 3/4 ಗಂಟೆ ಕೀಳ್ಬೇಕು. ಇಷ್ಟುದ್ದ ಬರುತ್ತೆ, ಮೀಡಿಯಮ್. ಮತ್ತೆ ಕರಿಮುಂಡ ತಳಿಗಳು ಇವೆಲ್ಲ. ಕರಿಮುಂಡ ನಾವು ಸ್ವಲ್ಪ ಕಾಯಿಲೆ ಜಾಸ್ತಿ ಅನ್ನೋದಕ್ಕೆ ಹಾಕಲಿಲ್ಲ ತೋಟದಲ್ಲಿ. ಆಮೇಲೆ ತೇವಂ ಕತೆ ಏನು? ತೇವಮ್ಮು ನೀಲಮುಂಡಿ ಥರನೇ, ಅದು ಸ್ವಲ್ಪ ಕಾಯಿಲೆಗಳು ಬರ್ತವೆ. ಮತ್ತು ಅದಕ್ಕೆ ನನಗೆ ಇಷ್ಟ ಅಲ್ಲ ಅಂದರೆ ಯಾಕೆ ಗೊತ್ತಾ, ಕೀಳೊತ್ತಿಗೆ ಉದುರ್ತಾವೆ.
ಕಾಳು ಉದುರ್ತದೆ. ಹಾರ್ವೆಸ್ಟಿಂಗ್ ಟೈಮಲ್ಲಿ ಫಳ ಉದುರ್ತವೆ. ಅವು ಹೋಯ್ತು, ಅದಷ್ಟು ಬಿದ್ದಿದ್ದು ಹೋಯ್ತು. ಕೀಳೊತ್ತಿಗೆ ಇದಾಗ್ತವೆ, ಲೂಸ್ ಆಗ್ತವೆ. ಲೇಬರ್ದು ಇಡೀ ದಿನ ಮಾಡುವಾಗ ಅದೆಲ್ಲ ಸೂಕ್ಷ್ಮವಾಗಿ ಹಿಂಗೆ ಮಾಡೋಕ್ಕಾಗದೆ ಆಗೋದಿಲ್ಲ. ಸೊ ಹಂಗೆ ತೇವಮ್ಮ ಅವರು ಪ್ರಚಾರ ಕೊಟ್ಟ ಪ್ರಮಾಣಕ್ಕೆ ಏನಿಲ್ಲ, ಮಾರ್ಕೆಟ್ ಇಲ್ಲಿ ಫೀಲ್ಡಲ್ಲಿ ಎಸ್ಟಾಬ್ಲಿಷ್ ಆಗಲಿಲ್ಲ. ಹಂಗಾದ್ರೆ ಇನ್ನು ನೀವೇ ನಿಮ್ಮದೇ ಆದಂಥ ಯಾವ್ದಾದ್ರು ತಳಿಗಳನ್ನು ಮತ್ತೆ ನಮ್ಮದೇ ಆದ ತಳಿಗಳೇನು ಅಲ್ಲ, ನಿಮ್ಗೆ ಇನ್ನೂ ಆ ತೋಟಕ್ಕೆ ಅಷ್ಟೊಂದು ವಯಸ್ಸಾಗಲಿಲ್ಲ, ನಿಮಗೂ ಅಷ್ಟು ವಯಸ್ಸಾಗಲಿಲ್ಲ. ನೀವು ಇನ್ನೂ 20 ವರ್ಷ ಆದಾಗ ನಿಮ್ಮದೇ ಒಂದು ತಳಿ ಬರ್ಬೋದು. ಸೊ ಇದಕ್ಕೆಲ್ಲ ನಿಮಗೆ ಮೂಲತಃ ಗುರು ಯಾರು? ವೇಣುಗೋಪಾಲ್ ಸರ್ ಒಂದು 15-20 ವರ್ಷದಿಂದ 15 ವರ್ಷದಿಂದ ಬರ್ತಾ ಇರ್ತಾರೆ ಜೋಮಿ ಅವ್ರ ಜೊತೆ. ಸೈಂಟಿಫಿಕ್ ಆಗಿ ಅವರೇ. ನಾನು ಈ ಕಾಳುಮೆಣಸು 1 ಎಕರೆ 2 ಎಕರೆ ಎಲ್ಲ ಬೆಳೆದಾಗ ಅದನ್ನ ನೋಡಕ್ಕೆ ತಳಿ ನೋಡ್ಲಿಕ್ಕೆ ವೇಣುಗೋಪಾಲ್ ಸರ್, ಜೋಮಿ ಸರ್ ಬರೋರು. ಮತ್ತೆ ನೀವೇನು ಮಾಡ್ಲಿಲ್ಲ ಅಂದ್ರೆ ದೊಣ್ಣೆ ತಗೊಂಡು ಹೆದರ್ಸೋರು ಡೈರೆಕ್ಷನ್ ಕೊಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅವರ ಒಂದು ರೀತಿ ಅವರ ಈಗಲೂ ಕಂಟಿನ್ಯೂ ಇದೆ, ಬರ್ತಾ ಇರ್ತಾರೆ ಇಲ್ಲಿ ಬಂದಾಗಲ್ಲ. ಬಟ್ ಉಳಿದಂತೆ ನಿಮಗೆ ನೀವೇ ಹೋಗಿ ಕಲಿತೀರಿ, ಓಡಾಡ್ತೀರಿ. ಹೌದು, ಮತ್ತೆ ಸ್ವಂತ ಅನುಭವದಿಂದ ಕಡಿಯೋ ಪಾಠ ದೊಡ್ಡದಲ್ಲ. ದೊಡ್ಡದು, ಕರೆಕ್ಟ್. ಕೊಡ್ತಾ ಪಾಠ ಕಲಿಯೋದು ಇನ್ನೂ ದೊಡ್ಡದು. ಅದು ನೀವು P5 ಹೇಳಿದಂಗೆ. ಸೊ ಅನುಭವ ಜೊತೆಗೆ ಹೊಡೆತ ತಿಂದರೆ ಅದು ಆವಾಗ ಮತ್ತು ಇನ್ನೂ ನೆನಪಿರ್ತದೆ ಅಲ್ಲ, ಅದೇ ಪರ್ಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ಇಲ್ಲೆಲ್ಲ ಈಗ ಬೇರೆ ಜೋಮಿಯವ್ರ ತೋಟದಲ್ಲಿ ಇದ್ದಿದ್ದು ಆಸ್ ಇಟ್ ಈಸ್ ಇಲ್ಲಿ ಅಪ್ಲೈ ಆಗ್ಲಿಕ್ಕಿಲ್ಲ. ಇಲ್ಲಿ ನಿಮ್ಮ ಪರಿಸ್ಥಿತಿ ಬೇರೆ ಇರ್ತದೆ. ಹೌದು, ಇಲ್ಲಿ ಕಾಫಿ ಯಾವ ಮಟ್ಟಕ್ಕೆ ಹಾಕಿದ್ರಿ? ಕಾಫಿ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಇಲ್ಲ. ಇದು ಹೊಸ ಬೆಳೆ ನನಗೆ, ಅದು 3ನೇ ವರ್ಷ. ಅದು ಸುಮ್ಮನೆ ಇಲ್ಲಿ ಜಾಗ ವೇಸ್ಟ್ ಬಿಡೋದು ಬೇಡ, ಲೈನಲ್ಲೇ ಒಂದೊಂದು ಹಾಕಿರೋದು. ಅಂದ್ರೆ ಪ್ರತಿಯೊಂದು ಡ್ರೈನೇಜ್ ಇರೋದ್ರಿಂದ ನನಗೆ ಜಾಸ್ತಿ ಕಾಫಿ ಹಾಕಕ್ಕೆ ಬರೋದಿಲ್ಲ, ಓಡಾಡ್ಲಿಕ್ಕೆಲ್ಲ ಕಷ್ಟ ಇರೋದ್ರಿಂದ. ಈ ವರ್ಷ ಒಳ್ಳೆ ಕಾಫಿ ಆಯ್ತು. ಅದು 3ನೇ ವರ್ಷ 40 ಚೀಲ ಆಯ್ತು. 40 ಚೀಲ ಕಾಫಿ ಅಂದರೆ 20 ಕ್ವಿಂಟಲ್ ಕಾಫಿ. ಒಳ್ಳೆ ರೇಟ್ ಇತ್ತು. ಬಟ್ ನಿಮ್ಮ ಕಾಳುಮೆಣಸಿನ ದುಡ್ಡಿನಿದ್ರೆ ಅದು ಕಾಣೋದಿಲ್ಲ. ಬಟ್ ಏನೂ ಕಷ್ಟ ಇಲ್ಲದಂತ ಬೆಳೆ, ಅದ್ರ ಪಾಡಿಗೆ ಅದು ಬರ್ತದೆ. ಕಾಳುಮೆಣಸಿಗೆ ನೀವು ಏನೆಲ್ಲ ಸರ್ಕಸ್ ಮಾಡ್ತೀರಾ ಆ ಸರ್ಕಸ್ ಏನು ಕಾಫಿಗೆ ಇಲ್ಲ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳುಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಅಮೋಘ್ ಇ-ಕಾರ್ಟ್, ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ. ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ.
ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್ಕಸ್ ಏನು ಇಲ್ಲ. ಇಲ್ಲ. ವೀಕ್ಷಕರೇ, ನಾವೀಗ ಜೋಸೆಫ್ ಚಾಕೋ ಅವರದ್ದು ನರ್ಸರಿಗೆ ಬಂದಿದ್ದೀವಿ. ಇದು ಸಾಂಪ್ರದಾಯಿಕ ನರ್ಸರಿ. ಸರ್, ಈಗ ಈ ಒಟ್ಟಾರೆ ನೀವು ಇದಿಷ್ಟೇನಾ ಅಥವಾ ಇನ್ನೂ ಮತ್ತೆ ಇನ್ನು ಆ ಕಡೆನೂ ಇದೆ, ಆ ಕಡೆನೂ ಇದೆ? ಒಟ್ಟು ಎಷ್ಟು ಗಿಡ ಮಾಡ್ತೀರಿ? ಒಂದು 3 ಲಕ್ಷ. 3 ಲಕ್ಷ ಮಾಡ್ತೀರಿ? 2.5-3 ಲಕ್ಷ ಮಾಡ್ತೀವಿ. P1 ಒಂದು. ಅದರ ಮುಖ್ಯವಾಗಿ ಯಾವೆಲ್ಲ? P1 ಜಾಸ್ತಿ, ಒಂದು 1 ಲಕ್ಷ, ಒಂದು 30-40 ಸಾವಿರ. P2 ಬಾಕಿ ಚೋಳಮುಂಡಿ, ನೀಲಮುಂಡಿ, P10. ಬಟ್ ಚೋಳಮುಂಡಿ, ನೀಲಮುಂಡಿ ಎಲ್ಲ ಯಾರು ಕೇಳ್ತಾರೆ? ಚೋಳಮುಂಡಿ ಕೆಲವರು ಕೇಳ್ತಾರೆ, ನೀಲಮುಂಡಿ ಕೆಲವು ಕಡೆ ಎಲ್ಲ ಹೀಲ್ಡಿಂಗ್ ಚೆನ್ನಾಗಿದೆ ಅಂತ ಕೇಳ್ತಾರೆ. ಚಿಕ್ಕಮಗಳೂರು ಕಡೆ ಎಲ್ಲ ಕೆಲವರು ರೇರಾಗಿ ಕೇಳ್ತಾರೆ ನೀಲಮುಂಡಿ. ಬಟ್ ಅದು ಕಡಿಮೆ ಮಾಡ್ತೀರಿ. P9 ನೀಲಮುಂಡಿ ತುಂಬ ಜನ ಕೇಳ್ತಾರೆ. P9 ಎಷ್ಟು ಮಾಡ್ತೀರಿ? P9 ಹೋದ ವರ್ಷ 10,000 ಮಾಡಿದ್ದೆ, ಈ ವರ್ಷನೂ 10,000 ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಆಗೋಗಿದೆ. P9 ಸಿಗೋದಿಲ್ಲ. ಓಕೆ. P10 ಒಂದು 7-8 ಮಾಡಿದ್ದೀನಿ. ಅದೇ ನಂದೇ ಪ್ಲಾಂಟಲ್ಲಿ. ಅಂದರೆ ನಿಮ್ಮ ಹತ್ರ ಇಲ್ಲಿ ಅಷ್ಟೊಂದು ರನ್ನರ್ಸ್ ಸಿಗುತ್ತೆ? ರನ್ನರ್ಸ್ ಅದೇ ಒಂದು 200 ಬಳ್ಳಿಯಲ್ಲಿ ಅಷ್ಟೇ ರನ್ನರ್ಸ್ ಸಿಕ್ಕಿರೋದು, ಅಷ್ಟೇ ಮಾಡಿದ್ದು. ಈಗ ನೀವು ಇದ್ರದ್ದು ಸಿಂಗಲ್ ನೋಡ್ ಕಟಿಂಗ್ ಕಟಿಂಗ್ ಒಂದು ಪ್ಯಾಕೆಟ್ಗೆ 3 ಹಾಕ್ತೀರಾ? P9 ಎಲ್ಲ ಎರಡೆರಡೆ ಹಾಕೋದು. ಚೋಳಮುಂಡಿ P1 ಎಲ್ಲ 3 ಹಾಕಿದೆ. 3 ಹಾಕ್ತೀರಿ P1. ಸೊ ಇದು ಈಗ ಇನ್ನೊಂದು ಮಾತಿದೆ, 3 ನೀವು ಹಾಕಿ ಕೊಟ್ರು ಆಮೇಲೆ ತೋಟದಲ್ಲಿ ಬದುಕೋದು ಗಟ್ಟಿಯಾಗೋದು ಒಂದೇ ಅಂತ, ಹೌದಾ? ಎರಡು ಇರುತ್ತೆ. 3 ಹಾಕಿದ್ರು 3 ಇದ್ರು ಅದು ಚೆನ್ನಾಗಿ ಬರುತ್ತೆ. ಎಲ್ಲ ಒಂದೆಲ್ಲ ಹೋದರೆ 2 ಅಂತೂ ಗ್ಯಾರಂಟಿ ಇರುತ್ತೆ. 2 ಮೇಲೆ ಹೋಗ್ತದೆ, ಅದೇನು ಸಮಸ್ಯೆ ಏನಿಲ್ಲ. ಈಗ ಇದನ್ನು ನೀವು P1 ನಿಮ್ಮದು ಮೇಜರು, ಆಮೇಲೆ ಉಳಿದಿದ್ದೆಲ್ಲದು ಮಿಕ್ಸು. ಸೊ ಎಲ್ಲ ಸೇರಿ ಒಂದು 2-2.5 ಲಕ್ಷ ಅಂತೂ ಮಾಡ್ತೀರಿ. ಸೊ ಇದನ್ನು ನೀವು ಯಾವಾಗ ನರ್ಸರಿ ಶುರು ಮಾಡೋದು? ಯಾವಾಗ? ವರ್ಷನೂ ಜನವರಿಯಿಂದ ಫೆಬ್ರವರಿ 1 ಮಾಡ್ತೀವಿ. ಫೆಬ್ರವರಿ 1 ಅಂದರೆ ಚಳಿಗಾಲ ಮುಗಿದು ಫೆಬ್ರವರಿ 15 ಸ್ಟಾರ್ಟ್ ಮಾಡಿ. ಬಟ್ ಪ್ರತಿ ವರ್ಷವೂ ನಿಮ್ಮದು ಬಟ್ ಜೂನ್ ಬರೋದಕ್ಕೆ ಇದು ಪೂರ್ತಿ ಕೊಡೋಷ್ಟು ರೆಡಿ ಆಗ್ತದೆ? ಜೂನ್ 15ಕ್ಕೆ ರೆಡಿ ಆಗ್ತದೆ. ಜೂನ್ 15ಕ್ಕೆ ಜನ ಮಳೆ ಬಿದ್ದರೆ ಗಡ್ಬಡೆ ಮಾಡ್ತಾರೆ. ಸೊ ಇದನ್ನು ಈಗ ನಿಮ್ಮದು ಎಲ್ಲ ರೇಟ್ ಎಷ್ಟಿದೆ? P1 25, P1 25, P2 ಚೋಳಮುಂಡಿ ನೀಲಮುಂಡಿ ಬೆಳೆಲ್ಲ 30 ರೂಪಾಯಿ, P9 40, P10 P9 ಎಲ್ಲ 40 ರೂಪಾಯಿ. P10 P9 40. ಚಂದ್ರ ನಿಮ್ಮದೇ ಇಲ್ಲ? ಚಂದ್ರ ಇಲ್ಲ, ಬಂದಿದ್ದಷ್ಟೇ. ಇನ್ನು ಮಲ್ಟಿಪ್ಲಿಕೇಶನ್ ಇಟ್ಟಿದ್ದೀನಿ, ಪ್ಲಾಂಟಿಂಗ್ ಮಾಡಿ ರಿಸಲ್ಟ್ ಒಂದು 2-3 ವರ್ಷ ಆಗಬೇಕು. ಬೇಕು ಅದು ಅಷ್ಟೊತ್ತಿಗೆ ರಿಸಲ್ಟ್ ಗೊತ್ತಾಗಬೇಕು. ಸೊ ಇದು ನಿಮ್ಮದು ಗಿಡಗಳು ಇಲ್ಲೇ ಬಂದು ತೊಗೊಂಡೋಗ್ತಾರಾ? ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಇಲ್ಲ ಬೇಕಾದವರಿಗೆ ನಾವು ಪಿಕಪ್ಪಲ್ಲಿ ಸ್ಟೆಪ್ ಮಾಡಿ ಕಳಿಸ್ತೀರಿ. ಸೊ ಆಗ ನೀವು ಕಾಳುಮೆಣಸು ಬಿಟ್ಟು ಬೇರೆ ಯಾವ ನರ್ಸರಿ ಇಲ್ಲ, ಓನ್ಲಿ ಕಾಳುಮೆಣಸು ಮಾತ್ರ. ಓಕೆ. ಆ ಲೆಕ್ಕದಲ್ಲಿ ಈಗ ನಿಮ್ಮ ಕಾಳುಮೆಣಸಿನ ಉತ್ಪನ್ನಕ್ಕೂ ಆ ಲೆಕ್ಕದಲ್ಲಿ ಇದು ಸಮ ಆಗ್ಬೋದು? ಹೌದು, ಸಮ. ಸೊ ಇದು ನಿಮ್ಮ ಪ್ರಯತ್ನಕ್ಕೆ ಇದು ಮೋಸ ಇಲ್ಲ? ಇಲ್ಲ. ನೀವೊಂದು 5 ತಿಂಗಳ ಕೆಲಸ ಮಾಡಿ ಇದಕ್ಕೆ. ಸೊ ಇಲ್ಲಿ ನಿಮಗೆ ಈ ಸ್ಪ್ರಿಂಕ್ಲರ್ನಲ್ಲೇ ವರ್ಕ್ ಆಗ್ತದೆ? ಸಣ್ಣ ದಿನ ಒಂದು 10 ನಿಮಿಷ 5 ನಿಮಿಷ ಕೊಡ್ತೀವಿ ಹ್ಯುಮಿಡಿಟಿಗೆ. ಮತ್ತು 4-5 ದಿನಕ್ಕೆ ಒಮ್ಮೆ ನೀರು ಹಿಡಿತೀವಿ ಪೈಪಲ್ಲಿ. ಓಕೆ. ಮೇಲಿಂದ ನೀರು ಹಿಡಿತೀರಿ? ಸ್ಪ್ರಿಂಕ್ಲರಲ್ಲೇ ಎಲ್ಲ ನೆನೆಯಲ್ಲ. ಓಕೆ. ಸೊ ಕೈಲಿ. ಆದರೆ ಇಲ್ಲಿ ನಿಮಗೆ ಫಾಗರ್ ಏನು ಬೇಡವಾ? ಫಾಗರಲ್ಲಿ ಕವರ್ ಆಗಲ್ಲ. ಅದರ ಅಗತ್ಯ ಇಲ್ಲ. ಬಟ್ ಇಲ್ಲಿ ನಮಗೆ ಈಗ ಸೆಕೆ ಅನ್ನಿಸ್ತದೆ. ಇದೇ ನಿಮಗೆ ಸೆಕೆ ಬೇಕು ಇದಕ್ಕೆ.
ಇಷ್ಟು ಸೆಕೆ ಇದೆ ಓಪನಲ್ಲಿ, ಇಷ್ಟು ಸೆಕೆಯಲ್ಲಿ ಬೆಳೆದ್ರೆ ಅವು ಗಟ್ಟಿಯಾಗಿರೋದು. ಓಕೆ, ಕವರ್ ಮಾಡಲಿಕ್ಕಿಲ್ಲ, ಕವರ್ ಮಾಡಿದರೆ ಮೊಳಕೆ ಎಲ್ಲ ಉದುರು ಹೋಗ್ತದೆ. ಏನು ಮಾಡಿದರೆ ಕವರ್ ಮಾಡಿಟ್ರೆ ಅದು ಉದುರು ಹೋಗ್ತದೆ ಹೀಟಿಗೆ. ಓಕೆ, ಹೀಟಿಗೆ. ಸೊ ಇದು ಓಪನ್ನೇ ಬಿಡಬೇಕು, ಈ ಟೆಂಪ್ರೇಚರ್ ಇರಬೇಕು, ಬೆಳಗ್ಗೆ ಎತ್ತಿ ಸಂಜೆ ಬತ್ತೀವಿ. ಓಕೆ, ಹಾಂ. ಸೊ ಈಗ ನಿಮಗನ್ಸುವಂತೆ ಈಗ ವೈರಸ್ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತದೆ ನಿಮಗೆ? ವೈರಸ್ಸು ಸ್ವಲ್ಪ ಕೆಲವು ಕಡೆ ಎಲ್ಲ ಇದೆ, ಅದು ಸ್ವಲ್ಪ ಈಲ್ಡಿಂಗ್ ಕಮ್ಮಿ ಆಗ್ತದೆ. ಅದರಲ್ಲಿ ಒಂದು 5%, 10% ಮೀಡಿಯಮ್ ಇರೋದೆಲ್ಲ 10% ಈಲ್ಡಿಂಗ್ ಕಮ್ಮಿ ಆಗುತ್ತೆ. ತುಂಬ ಬಂದರೆ ತುಂಬ ಬಳ್ಳಿಗಳ ಎಫೆಕ್ಟ್ ಆದರೆ ಅದು ಈಲ್ಡಿಂಗ್ ಕಿತ್ತಾಕೋದು ಒಳ್ಳೆಯದು, ಕಮ್ಮಿ. ಸೊ ಈಗ ನಿಮ್ಮ ತೋಟದಲ್ಲಿ ಅಪರೂಪಕಾರ ಎಲ್ಲ ಒಂದೊಂದು ಇರುತ್ತೆ, ಅದು ಕಿತ್ತಾಕ್ತೀವಿ. ನರ್ಸರಿಯಲ್ಲೂ ಬಂದರೆ ಅದು ಕಿತ್ತಾಕ್ತೀವಿ. ಓಕೆ, ಬಟ್ ನಿಮಗೆ ಅಂಥ ತೊಂದರೆ ಏನಾಗಿಲ್ಲ. ಓಕೆ, ಸೊ ಹಾಗಾದರೆ ಇದು ಬೇರೆ ಇನ್ನೇನು ನಿಮಗೆ ಈ ನರ್ಸರಿಗೆ ತೊಂದರೆ ಕೊಡುವಂಥದ್ದು ಇಲ್ಲಿ ಯಾವುದು ಇದೆಯಾ? ವೈರಸ್ಸು ಇಲ್ಲಿ ನರ್ಸರಿಲಿ ಇಲ್ಲದ ನೋಡ್ಕೊತೀರಿ ಅಲ್ವಾ? ನಿಮಗೇನಿದ್ರು ಕೊಳೆ ರೋಗದ ಸಮಸ್ಯೆ ಮಳೆಗಾಲದಲ್ಲಿ. ಓಕೆ, ಸೊ ಈಗ ನಿಮ್ಮ ಇದರಲ್ಲಿ ನಿಮ್ಮ ಒಟ್ಟಾರೆ ಅನುಭವದಲ್ಲಿ ಕಾಳುಮೆಣಸು ಬಗ್ಗೆ ಹೊಸದಾಗಿ ಒಬ್ಬ ರೈತ ಕಾಳುಮೆಣಸು ಮಾಡಬೇಕಂದ್ರೆ ಯಾವುದ್ರ ಕಡೆ ಗಮನ ಕೊಡಬೇಕು? ಅದು ಫಸ್ಟ್ ಅವರು ಲ್ಯಾಂಡ್ ಪ್ರಿಪ್ರೇಷನು, ಡ್ರೈನೇಜು, ಅಗಲ ಮತ್ತು ಗಿಡದಿಂದ ಗಿಡಕ್ಕೆ ಅಗಲ, ಮತ್ತು ಲ್ಯಾಂಡ್ ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಅಂದರೆ ಡ್ರೈನೇಜನ್ನು ವ್ಯವಸ್ಥೆ ಮಾಡಿಕೊಂಡೇ ನಾವು ಗಾಳುಮೆಣಸು ನೆಡೋಕ್ಕೆ ಮಾಡಿಕೊಂಡೇ ಗಾಳುಮೆಣಸು ಹಾಕ್ಬೇಕು. ಇಲ್ಲ ಅಂದರೆ ಇಲ್ಲ. ನಮ್ಮೂರಿನಲ್ಲಿ ಮಳೆ ಕಡಿಮೆ ಇದೆ ಅಂದರೆ ಅದೇ ತುಂಬ ಜನ ಹಂಗೆ ಬರ್ತಾರೆ, ಮಳೆ ಕಡಿಮೆ ಅಂದರೆ ನಾನು ಹೇಳ್ತೀನಿ ಅವರಿಗೆ ಡ್ರೈನೇಜ್ ಫಸ್ಟ್ ಮಾಡಿ ಆಮೇಲೆ ಕಾಳುಮೆಣಸು ಹಾಕಿ. ಕಾಳುಮೆಣಸು ಹಾಕಿ. ಹಾಂ, ಮತ್ತು ನೀವೇ ಅನುಭವ ಆಗಿದ್ದು ಆಳದಲ್ಲಿ ನೆಟ್ಟರೆ ಹೋಯ್ತು. ಹೌದು, ಮೇಲೆ ನೆಟ್ಟಷ್ಟು ಲೈಫು, ಎಷ್ಟು ಕೆಳ ನೆಡ್ತೀರ ಅಷ್ಟು ಬೇಗ ಹೋಗುತ್ತೆ. ಬಟ್ ಅದು ನೀವು ಮೇಲೆ ನೆಟ್ಟಿದ್ದು ಇದಾಗೋದಿಲ್ವ, ಒಣಗೋಗೋದಿಲ್ವ? ಅದಕ್ಕೆ ಡ್ರಿಪ್ ಕೊಡಲೇಬೇಕು, ನೀರು ಸಿಸ್ಟಮ್ ಕೊಡಲೇಬೇಕು. ಮೇಲೆ ನೆಟ್ಟರು ನೀರು ಕೊಡಬೇಕು, ಡ್ರಿಪ್ ಇರಿಗೇಷನ್ ಕೊಡಬೇಕು. ಸೊ ಒಟ್ಟಾರೆಯಾಗಿ ನೀವು ನೀರು ನಿಲ್ದು ಹೋದಂಗೆ ನೋಡ್ಕೊಳ್ಳೋದು ಫಸ್ಟು, ಕಾಲುವೆ ಇಲ್ಲದೇ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ನಿಮಗೆ ಇಷ್ಟೆಲ್ಲ ನೀವು ಕಾಳುಮೆಣಸು ಮಾಡಿ ಇದರಲ್ಲಿ ಎಲ್ಲ ನಮೂನೆ ನೋಡಿದ್ಮೇಲೆ ಅಲ್ಲಿ ಬೇಕಾದಷ್ಟು ದುಡ್ಡು ಹಾಕ್ತೀವಿ. ವರ್ಷ 100 ಕ್ವಿಂಟಲ್ ಮಾಡಿದ್ದೀರಿ ಅಂದರೆ ಈಗ ನಿಮ್ಮ ಲೆಕ್ಕದಲ್ಲಿ ಕಾಳುಮೆಣಸು ಒಂದು 10 ವರ್ಷ ಮಾಡಿದ್ಮೇಲೆ ಸಾಕಪ್ಪ ಅಂತ ಅನ್ನಿಸ್ತದೆ ಅಥವಾ ಹಾಗೇನಿಲ್ಲ, ಅಡ್ಜಸ್ಟ್ ಆಗ್ತೀರಿ ಅದಕ್ಕೆ? ಬೆಳೀತಾ ಇರಬೇಕು ಅನ್ನಿಸ್ತದೆ, ಹೋದಂಗೂ ಹಾಕೋಣ ಅನ್ನಿಸ್ತದೆ, ಅದೊಂದು ಇದಾಗ್ತದೆ. ಬಟ್ ಈಗ ನಿಮಗೇನು ಅಂಥ ಸಮಸ್ಯೆ ಇಲ್ಲ ಇದೆ, ಸ್ವಲ್ಪ ಮಟ್ಟಿಗೆ ಅಲ್ಲೆಲ್ಲೋ ಒಂದು 2%, 5% ಎಲ್ಲ ಹೋಗ್ತದೆ. ಮತ್ತು ಅದು ಹೊಸ ತಳಿಗಳನ್ನು ರೀಪ್ಲಾನ್ ಮಾಡ್ತೀವಿ. ಅದು ಒಂದು ಅನುಭವ ಆಗ್ತದೆ, ಅಲ್ಲಿ ನಿಮ್ಮನ್ನು ಎಂಗೇಜ್ ಇಟ್ಟಿರುತ್ತೆ ವರ್ಷ ನಡಿ ಕೆಲಸ. ಬಟ್ ಇದು ವರ್ಷ ನಡಿ ಕೆಲಸ ಆಗುತ್ತಾ? ವರ್ಷ ಇಡೀ ಕೆಲಸ ಏನಿಲ್ಲ, ಮಳೆಗಾಲದಲ್ಲಿ ನಿಗಾ ಜಾಸ್ತಿ ಇರಬೇಕು, ನಿಗಾ ಇರಬೇಕು. ಬಟ್ ಅಂಥ ಕೆಲಸ ಏನಿರೋದಿಲ್ಲ. ಓಕೆ, ಜೋಸೆಫ್ ಅವರು ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಇಲ್ಲಿ ನಿಮ್ಮಂಥ ಇವರು ಪ್ರಯತ್ನಪಟ್ಟು ದುಡ್ಡು ಕಲ್ತಿದ್ದು ನಮಗೆ ಪುಕ್ಕಟೆ ಅನುಭವ. ಅಂದರೆ ಆಫ್ಕೋರ್ಸ್ ನಾವು ಮಾಡಿ ಮತ್ತು ಅಲ್ಲಿ ಕಲಿಬೇಕಾಗತ್ತೆ. ಆದರೆ ಒಟ್ಟಾರೆಯಾಗಿ ನೀವು ವಿಶೇಷವಾಗಿ ತಳಿ ಅಧ್ಯಯನ ಇದೆಲ್ಲ ಇನ್ಸ್ಟಿಟ್ಯೂಟಿಂದ ಬರುವಾಗ ಅವರದ್ದೇ ಆದಂಥ ರೀತಿಯಲ್ಲಿ ಸ್ಟಡಿ ಮಾಡಿರ್ತಾರೆ. ಅದು ರೈತರ ಕೈಗೆ ಬಂದಮೇಲೆ ಹೆಂಗಾಗ್ತದೆ ಹೇಳೋದು ನಿಮ್ಮಂಥವ್ರು ಮಾಡಿ ನೋಡಿದಾಗೆ ಗೊತ್ತು. ಸೊ ನಮಗಿದು ನಿಮ್ಮ ಈ ಅನುಭವ ನಮಗೆ ಒಂದು ಮಾರ್ಗದರ್ಶನ ಅಂಥೇಳಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ಜೋಸೆಫ್ ಚಾಕೋ ಅವರದ್ದು ಅನುಭವದ ಮಾತನ್ನು ಕೇಳಿದ್ರಿ. ಇಲ್ಲಿ ವಿಶೇಷವಾಗಿ ಫೀಲ್ಡ್ ಟೆಸ್ಟಿಂಗ್ ಏನು ಮಲ್ಟಿ ಲೊಕೇಶನಲ್ ಟ್ರಯಲ್ ಹೇಳಿದಂಗೆ ಈ ಥರದವರು ಫೀಲ್ಡಲ್ಲಿ ಮಾಡಿದ್ದು ಅನುಭವ ನಮಗೆ ಒಂದು ಸುಲಭವಾಗಿ ದಕ್ಕುವಂಥ ಒಂದು ಭಾಳ ಮಹತ್ವದ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಇವರದ್ದು ಸ್ವಾಭಾವಿಕವಾಗಿ ನೀವು ಈ ಕಾರ್ಯಕ್ರಮ ನೋಡಿದಾಗ, ಇವ್ರ ತೋಟ ನೋಡಿದಾಗ ನಿಮಗೆ ಇವ್ರನ್ನ ಒಂದು ಭೇಟಿಗೆ ನಾನೇ ಸಾಕಷ್ಟು ಸರಿ ನೇರ ಪ್ರಸಾರದಲ್ಲಿ ಜೋಸೆಫ್ ಅವ್ರ ನಂಬರ್ ಕೊಡ್ತಾ ಇರ್ತೀನಿ, ನಿಮ್ಗೆ ಗೊತ್ತಿರುತ್ತೆ. ಜೊತೆಗೆ ಇವರು ಈಗ ಒಂದು 2-2.5 ಲಕ್ಷ ಏನು ಕಾಳುಮೆಣಸಿನ ಗಿಡ ಮಾಡ್ತಾರೆ. ಇದು ಒಂದು ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾರೆ. ಇವರೆಲ್ಲ ವೇಣುಗೋಪಾಲ್ ಸರ್ ನೇರ ಶಿಷ್ಯರುಗಳು. ಅಲ್ಲಿ ವೈರಸ್ಸು ಸ್ಕ್ರೀನಿಂಗ್ ಇರ್ಬೋದು, ಮತ್ತೊಂದು ಇವ್ರ ತೋಟದಲ್ಲಿ ಅಷ್ಟೊಂದು ವೈರಸ್ಸಿನ ಸಮಸ್ಯೆನೂ ಇಲ್ಲ. ಒಂದು ಫ್ರೆಶ್ ಆಗಿ ಮಾಡಿದ್ದಾರೆ. ಮತ್ತು ತೀರಾ ಪ್ರತಿಯೊಂದು ಗಿಡವನ್ನು ಮಾತಾಡಿಸಿ ನಿಗಾ ಕೊಟ್ಟು ಮಾಡೋದಾಗಿದ್ದಕ್ಕೆ ಇಲ್ಲಿ ರೋಗದ ಸಮಸ್ಯೆ ಕಡಿಮೆ ಇದೆ. ಬಟ್ ಮಳೆಗಾಲ ಬಂದಾಗ ಕೊಳೆ ರೋಗ ಇಲ್ಲಿ ಮಲೆನಾಡಿರೋದಕ್ಕೆ ಬರ್ತದೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಉಳಿಸ್ಕೋತಾರೆ. ಅದು ನಿಮಗೆ ನರ್ಸರಿನಲ್ಲಿ ಮುಂದೆ ಕ್ಯಾರಿ ಆಗೋದಿಲ್ಲ. ಬಟ್ ಇಲ್ಲಿ ಮುಖ್ಯವಾಗಿ ವೈರಸ್ಸು ಅದನ್ನೆಲ್ಲ ಇಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ, ನೀವು ಇದನ್ನ ನೋಡಿರೇ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಇವರ ನಂಬರನ್ನು ಕೂಡ ಕೊಟ್ಟಿದ್ದೀವಿ, ಆಸಕ್ತಿ ಇದ್ದವರು. ಆದರೆ ಬಟ್ ಇವ್ರದ್ದೆಲ್ಲ ಒಂದು ಸಮಸ್ಯೆ ಏನಂದರೆ ಇವ್ರದ್ದೆಲ್ಲ ಗಿಡ ತಯಾರಾಗೋದ್ರೊಳಗೆ ಖಾಲಿ ಆಗಿರುತ್ತೆ. ಅದಕ್ಕೆ ಅಪರೂಪದ ತಳಿಗಳನ್ನು ಸಂಗ್ರಹಕ್ಕೆ ಅಥವಾ ಲಭ್ಯ ಇದೆ ಅಂತಾದರೆ ಯಾವ ರೈತರಿಗೂ ಕೂಡ ಕೊಡ್ತಾರೆ. ಹಾಗಾಗಿ ಅವ್ರನ್ನ ನೀವು ಸಂಪರ್ಕ ಮಾಡ್ಕೋಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ತಮಗೂ ಕೂಡ ಉಪಯೋಗ ಆಯಿತು ಅಂತ ಅಂದ್ಕೊಂಡು ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮದ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.